ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ರಾಧೆ ಪಬ್ಲಿಕ್ ಯೂಟ್ಯೂಬ್ ಚಾನಲ್. ಈಗ ಸೊ ಏನಪ್ಪ ಅಂತಾನೆ ಇದಕ್ಕಿದಂಗ ಒಂದು ತಲೆಗೆ ಹುಳ ಬಂತು. ಏನಂತಾನ ಮತ್ತೆ ಮಂಗಳೂರಿಗೆ ಹೋಗೋಣ. ಮಂಗಳೂರಲ್ಲ, ಧರ್ಮಸ್ಥಳದ ಹತ್ತಿರ ಇರುವಂತಹ ಒಂದು ಸೊ ಅಲ್ಲಿ ಏನು ವಿಶೇಷ ಮತ್ತು ನಾ ಎದಕ್ಕೆ ಹೊಂಟೇನೆ ಅಂತ ಹೇಳಿ ನಾನು ನಿಮ್ಗೆ ಹೇಳ್ತೀನಿ. ಬಟ್ ಇಡೀ ವ್ಲಾಗ್ನ ಕಂಟಿನ್ಯೂ ಆಗಿ ನೋಡ್ರಿ, ಎಲ್ಲೂ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಈಗ ಸದ್ಯಕ್ಕೆ ನಾನು ನಮ್ಮ ಮನೆ ಬಿಡ್ಲಿಗತ್ತೇನಿ. ಇಲ್ಲೆಲ್ಲ ನಾನು ಬ್ಯಾಗ್ ರೆಡಿ ಮಾಡಿ ಇಟ್ಕೊಂಡೇನಿ. ಸ್ವಲ್ಪ ಕ್ಲೀನ್ ಫುಡ್ ತಿನ್ನೋಣ, ಡಯಟ್ ಮೇಂಟೈನ್ ಮಾಡೋಣ ಅಂಥೇಳಿ ನಾಳೆಗೆ ಆಗೋಷ್ಟು ಟಿಫಿನ, ಊಟ, ಈಗ ರಾತ್ರಿಗೆ ಎಲ್ಲನೂ ಪ್ಯಾಕ್ ಮಾಡಿ ಇಟ್ಕೊಂಡೇನಿ. ಸೊ ಹೋಗೋಣ ಅಂತ ಬಸ್ಸಿಗೆ ರಿಸರ್ವೇಷನ್ ಮಾಡಿಸಿಲ್ಲ, KSRTC ಬಸ್ಸಿಗೆ ಹೊಂಟೇನಿ. ಯಾಕಂತ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇದು ಬಂದಿರೋದ್ರಿಂದ ನನಗೆ ಕಾಲ್. ಸೊ ಹಾಗಾಗಿ ಹೋಗ್ತಾ ಇರೋದು. ಸೊ ಹೋಗೋಣ ಅಂತ. ಏನು ವಿಶೇಷ ತೋರಿಸ್ತೇನಂತ ಈ ವ್ಲಾಗ್ ಒಳಗೆ. ಪ್ರಾಬಬ್ಲಿ ಆದ್ರೆ ಭಾಗ 2 ಬರಬಹುದು. ಸೊ ಬಂದರೆ ದಯವಿಟ್ಟು ಅದನ್ನು ನೋಡ್ರಿ ತಪ್ಪದೆ ಅಂತ ಹೇಳ್ತಾ ಇವಾಗ ಹೋಗೋಣ ಬರ್ರಿ. ಐಸಿಗೆ ನನ್ನ ತಲೆ ಎಷ್ಟು ಕೆಡ್ಲಿಗತ್ತದಂತಂದ್ರೆ ಅಷ್ಟು ಕೆಡ್ಲಿಗತ್ತದ. ಯಾಕಪ್ಪ ಅಂತಂದ್ರೆ ಯಾವುದೇ ಥರದ ಕ್ಯಾಬ್ಸ್ ಬುಕ್ ಆಗವಲ್ದ. ನೋಡ್ರೆ ಟೈಮರಲ್ಲಿ ಲೇಟ್ ಆಗತ್ತದ ನನಗೆ. KSRTC ಬಸ್ ಲಘು ಬಿಡ್ತಾರೆ, ಇಲ್ಲಿಂದ ಧರ್ಮಸ್ಥಳಕ್ಕೆಲ್ಲ ಲಘು ಬಿಟ್ಬಿಡ್ತಾರೆ. ಸೊ ಹಾಗಾಗಿ ಹೋಗಬೇಕಾಗಿದೆ, ಯಾವುದೇ ಥರ ಕ್ಯಾಬ್ ಬುಕ್ ಆಗವಲ್ತು. ನಮ್ಮ ಮನೆಯಿಂದ ನಡ್ಕೋತ ನಾನು ಬಸ್ ಸ್ಟ್ಯಾಂಡ್ ತನಕ ಹೊಂಟೇನಿ. ಯಾಕಂದ್ರೆ ಅಟ್ಲೀಸ್ಟ್ BMTC ಬಸ್ಸಿಗೆ ಹೋಗೋಣ ಅಂಥೇಳಿ ಹೊಂಟೇನಿ ರೀ. ನಮ್ಮ ಮನೆಯಿಂದ ಒಂದು ವಾಕೇಬಲ್ ಡಿಸ್ಟೆನ್ಸ್ ಐತಿ, ಹೋಗ್ಬೋದು. 1 ಕಿಲೋಮೀಟ್ರ್ ಅದ ಬಸ್ ಹತ್ಲಿಕ್ಕೆ ಹೋಗ್ಬೇಕಂತಂದ್ರೆ. ಸೊ ನಡ್ಕೊಂಡು ದಾರಿ ಒಳಗೆ ಹೊಂಟೇನಿ. ಈಗ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಬಸ್ ಎಷ್ಟು ಗಂಟೆಗೆ ಸಿಗ್ತದೆ ಯಾರಿಗೆ ಗೊತ್ತು. ಸೊ 10 ನಿಮಿಷಕ್ಕೆ ಒಂದೊಂದು ಬಸ್ ಅದಾವ ಅಂತ ಹೇಳಿ ಗೊತ್ತೈತಿ. ಹೋಗೇನು ಭಾಳ ಸತಿಗೇನು ಹೋಗಿಲ್ಲ, ಒಂದಿಷ್ಟು ಕೆಲವೊಂದು ಟೈಮ್ ಸಂದರ್ಭ ಈ ಥರ ಬಂದಾಗ ಹೋಗೀನಿ BMTCಗೆ. ಹೋಗುವ ಅವಾಗಲೇ ಏನೋ ಒಂದು ಥರದ ಸ್ವೀಟ್ ತಿಂದ್ಬಿಟ್ಟೆ, ಬಾಯ್ಲಾಗ ಹಿಂಗೆ ಮಾಡ್ಲೈತೆ ನಾ ಮಾತಾಡಬೇಕಾದಾಗೆಲ್ಲ. ಇನ್ನೂ 20 ನಿಮಿಷ ಆಯ್ತು ರೀ, ಇನ್ನೂ ಬಸ್ ಬರೋಲ್ದಾಗ್ಯದ. ಏನು ಮಾಡೋಣ. ಎಸ್ ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನಿವಾಗ ಬಂದು ರೀಚ್ ಆಗಿರೋದು ಕೊಕ್ಕಡ ಅಂತೇಳಿ. ಸೊ ಇದೆಲ್ಲಿರೋದಪ್ಪ ಅಂತಾರೆ ವೈವಾ, ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯ ದಾರಿ ಒಳಗಿರುವಂತಹ ಚಿಕ್ಕ ಊರು ಈ ಕೊಕ್ಕಡ. ಸೊ ಈ ಒಂದು ಊರೊಳಗೆ ಏನಪ್ಪ ಇವತ್ತು ಅಂತಂದ್ರೆ ಕೋಲ ಅದ. ಸೊ ಆ ಒಂದು ಕೋಲ ನೋಡಲಿಕ್ಕೆ ನಾನು ಹೊಂಟೀನಿ. ಈ ವ್ಲಾಗ್ ನೀವು ನೋಡದಿದ್ರೆ ನೀವು ನನ್ನ ಜೊತೆಗೆ ನೋಡ್ಬೋದು. ಐ ಥಿಂಕ್ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಆರ್ ಪ್ರಾಬ್ಲಮ್. ನನ್ನಲ್ಲಿ ಸಾಕಷ್ಟು ವಿಷಯಗಳು ಕಾಡುತ್ತಾ ಇದ್ದವು. ಕೊರಗಜ್ಜ ಅಂದರೆ ಯಾರು? ಕೋಲ ಬಗ್ಗೆ ಕೇಳಿದ್ದೆ, ಆದರೆ ಎಂದೂ ಕಣ್ಣಾರೆ ನೋಡಿರಲಿಲ್ಲ. ತುಂಬಾ ಆಸಕ್ತಿ ಹಾಗೂ ಕುತೂಹಲ ನನ್ನಲ್ಲಿ ಇತ್ತು. ಜೊತೆಗೆ ಸುತ್ತಲಿನ ಪ್ರಕೃತಿ ಸೌಂದರ್ಯ ನನ್ನನ್ನು ಇನ್ನೂ ಹೆಚ್ಚು ಉತ್ತೇಜಿಸಿತು. ಹಲವಾರು ಬಾರಿ ಕೊರಗಜ್ಜನ ಬಗ್ಗೆ ಕೇಳಿದ್ದೆ. ಮಾನವನ ರೂಪದಲ್ಲಿದ್ದ ಕೊರಗತನಿಯ ಮಾಯಾ ರೂಪವನ್ನು ಪಡೆದು ದೈವ ಪುರುಷನಾಗುತ್ತಾನೆ ಎಂಬ ಪ್ರತೀತಿ ಇದೆ. ಹಾಗಾಗಿ ಮನುಷ್ಯರೇ ತಿನ್ನುವ ಹಾಗೂ ಕೊರಗಜ್ಜನ ಪ್ರಿಯವಾದ ಎಲೆ, ಅಡಿಕೆ, ಸುಣ್ಣ ಎಲ್ಲದಕ್ಕಿಂತ ಹೆಚ್ಚಾಗಿ ಚಕ್ಕುಲಿ ಮದ್ಯವನ್ನು ಹರಕೆಯಾಗಿ ನೀಡುತ್ತಾರೆ. ಯಾವುದೇ ಕಷ್ಟವಾಗಲಿ ದುಃಖವಾಗಲಿ ಕಣ್ಣು ಮುಚ್ಚಿ ತೆಗೆಯುವುದ್ರ ಒಳಗಡೆ ಸಂಕಷ್ಟಗಳು ನಿವಾರಣೆ ಮಾಡುತ್ತಾರೆ ನಮ್ಮ ಕೊರಗಜ್ಜ ಎಂದು ಅಪಾರವಾದ ಭಕ್ತಿಯನ್ನು ಸುತ್ತಲಿನ ಜನರು ಹೊಂದಿದ್ದಾರೆ. ಇವತ್ತು ನಾನು ಬಂದಿರುವುದು ಧರ್ಮಸ್ಥಳ ಹಾಗೂ ಸೌತಡ್ಕ ಗಣಪತಿಯ ಮಧ್ಯದಲ್ಲಿ ಬರುವಂತಹ ಶ್ರೀ ಗಡಿಯಾಡಿ ಆದಿ ಮುಗೇಕರಳ ಸ್ವಾಮಿ ಕೊರಗಜ್ಜ ಹಾಗೂ ಪರಿವಾರ ದೈವಗಳ ದೈವಸ್ಥಾನ. ಏಕಕಾಲಕ್ಕೆ 2 ಕೊರಗಜ್ಜನ ಆರಾಧನೆ ನಡೆಯುತ್ತಿರುವಂತಹ ಸ್ವಾಮಿ ಕೊರಗಜ್ಜನ ಕೋಲ ಪಟ್ಲಡ್ಕ ಕೊಕ್ಕಡ, ಕೌಕಾಡಿ ಗ್ರಾಮ, ಕಡಬ ತಾಲೂಕು. ಗಮನಕ್ಕೆ, ವಿಡಿಯೋವನ್ನ ಸಂಪೂರ್ಣ ನೋಡುವ ಮೊದಲೇ ಎಲ್ಲರಲ್ಲೂ ಒಂದು ವಿನಂತಿ. ಈ ದೈವ ಆರಾಧನೆ ಚಿತ್ರೀಕರಣವನ್ನು ಒಪ್ಪಿಗೆಯ ಮೇರೆಗೆ ಚಿತ್ರಿಸಲಾಗಿದೆ. ಅಭಿಮಾನಿಗಳಲ್ಲಿ ಮನವಿ. ದೈವ ಆರಾಧನೆ ನಟನೆ ಅಲ್ಲ, ನರ್ತನವಲ್ಲ, ನಾಟಕೀಯ ಮೊದಲೇ ಅಲ್ಲ. ಮಲೆನಾಡಿನ ಹಾಗೂ ಕಡಲ ಜನರ ಮೈ ಮನದಲ್ಲಿ ಆರಾಧ್ಯ ದೈವವಾಗಿ ನೆಲೆಸಿ ಉಸಿರಾಡುತ್ತಿರುವ ಒಂದು ಅಗಾಧವಾದ ನಂಬಿಕೆ. ಆದರೆ ನಿಮ್ಗೆ ನಾನು ಕೇಳಿಕೊಳ್ಳುವುದೇನೆಂದರೆ, ದಯಮಾಡಿ ದೈವ ಆರಾಧನೆಯ ಮೇಲೆ ಯಾರು ಯಾವ ತಪ್ಪನ್ನು ಮಾಡದಿರಿ. ನಿಮ್ಮಲ್ಲಿ ಭಕ್ತಿ ಇದ್ದಿದ್ದೇ ನಿಜವಾದರೆ ಸ್ವಾಮಿ ಕೊರಗಜ್ಜನನ್ನು ನೋಡಲು ಅವರ ಮೂಲ ಸ್ಥಾನಕ್ಕೆ ಹೋಗಿ. ಅದನ್ನು ಅಸಡ್ಯ, ಹಾಸ್ಯ, ನೃತ್ಯ, ಹೀಯಾಳಿಸುವುದನ್ನು ಮಾಡಿದ್ದೇ ಆದಲ್ಲಿ ಸ್ವಾಮಿ ಕೊರಗಜ್ಜನ್ನೇ ನೋಡಿಕೊಳ್ಳುತ್ತಾರೆ. ತಿಳಿದು ತಪ್ಪು ಮಾಡಿದರೆ ದೈವ ಎಂದೂ ಕ್ಷಮಿಸಲಾರದು.
ನನಗೆ ನೋಡುವಾಗ ಎಲ್ಲಿಲ್ಲದ ಅನುಭವ ಆನಂದ. ಇನ್ನು ನೀವು ಸಹ ಈ ವಿಡಿಯೋ ನೋಡಿ ಮನ ತುಂಬಿಕೊಳ್ಳಿ.
ಮಕ್ಕಳು ಕೂಡಿ ನಂಚಿನ ಸಭೆ ಸರ್ವೇರಿ ನಮ್ಮೊಂದು ಮತ್ತಂಚಿನ ಭಕ್ತರಿ ಎಂಟನೇ ಜನ ಹತ್ತನೇ ಮಾನವಂತ ಬದ್ಮತಾಗಿದೆ. ಎಸ್ ಸ್ನೇಹಿತರೆ, ನೀವು ನೋಡೋದ್ರಲ್ಲ ದೈವ ಆರಾಧನೆ ಹೇಗಿತ್ತು, ಏನೆಲ್ಲ ನಡೀತು ಅಂತ ಹೇಳಿ. ನಾನು ಸಹ ಒಂದು ಒಳ್ಳೆ ದರ್ಶನವನ್ನ ಮುಗಿಸ್ಕೊಂಡು ಹತ್ತಿರದಲ್ಲಿದ್ದ ಸೌತಡ್ಕ ಗಣಪತಿಯನ್ನ ದರ್ಶನ ಮಾಡುವ ಅಂತ ಅಲ್ಲಿಂದ ಹೊರಟೆ. ಕೊನೆಯ ಇನ್ಫಾರ್ಮೇಶನ್, ನೀವು ಸಹ ಈ ಒಂದು ಕೊರಗಜ್ಜನ ಕೋಲ ನೋಡ್ಬೇಕು ಅಥವಾ ದರ್ಶನವನ್ನ ಪಡೆದುಕೊಳ್ಬೇಕು ಅಂತ ಅಂದ್ರೆ ಮಾಡ್ಬೇಕಾಗಿರೋದು ಒಂದೇ, ಪ್ರತಿ ತಿಂಗಳು ಸಂಕ್ರಮಣ ದಿನ ಇಲ್ಲಿ ಸತತವಾಗಿ ಕೋಲ ನಡೆಯುತ್ತದೆ. ನೀವು ಸಹ ಇದರಲ್ಲಿ ಭಾಗಿ ಆಗ್ಬಹುದು ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಅಂತ ಹೇಳ್ತಾ ಟಾಟಾ ಬಾಬಾ, ಸಿ ಯು. ಯಾರ ಜೊತೆ ಅರಿಯದೆ ನಿನ್ನ ಕಲಹ, ನಿನ್ನನ್ನೇ ನೀನು ಹುಡುಕಿ